ನನ್ನ ರೂಮಲ್ಲಿ ಒಂದು ಡ್ರಗ್ಸ್ ಇಟ್ಬಿಟ್ಟು ನಮ್ಮವ್ರಿಗೆ ಫೋನ್ ಮಾಡಿದ್ದಾನೆ. ಅವರು ತಕ್ಷಣ ನನಗೆ ಫೋನ್ ಮಾಡಿದ್ರು. ಹೇಳು ವಾಸು. ಶೌರ್ಯ, ನಿಮ್ಮ ಮನೇಲಿ ಡ್ರಗ್ಸ್ ಇದೆ ಅಂತ ಯಾರೋ ಫೋನ್ ಮಾಡಿದ್ದಾರೆ. ನಾನು ಹೇಳೋ ಅಡ್ರೆಸ್ಸಿಗೆ ಬಂದ್ರೆ ಇಲ್ಲಿ ನಿಮಗೆ ತುಂಬಾ ಡ್ರಗ್ಸ್ ಸಿಗುತ್ತೆ. ಹಾಗೇನೆ ಆ ಡ್ರಗ್ಸ್ ದಂಧೆ ಮಾಡೋ ವ್ಯಕ್ತಿಗಳೂ ಕೂಡ ಸಿಗ್ತಾರೆ. ಹೌದಾ? ಹಾಗಾದ್ರೆ ನಾವು ಅನುಮಾನಿಸ್ತಿರೋ ಹಾಗೆ ಅವನು ಇನ್ನೂ ಪ್ಲಾನ್ ಮಾಡ್ತಿದ್ದಾನೆ ಅಂತಾಯ್ತು. ಈಗ ಏನ್ ಮಾಡ್ಬೇಕು ಅಂತೀಯಾ? ಅವನ ಪ್ಲಾನ್ನ ಅವನ ಕಡೆನೆ ತಿರುಗಿಸೋಣ. ನೀವು ಬನ್ನಿ, ನಿಮ್ಮ ಡ್ಯೂಟಿ ನೀವು ಮಾಡಿ. ಅಷ್ಟರಲ್ಲಿ ನಾನು ಮಾಡಬೇಕಾಗಿರೋದನ್ನ ಮಾಡ್ತೀನಿ. ಓಕೆ ಶೌರ್ಯ, ವೆಹಿಕಲ್ ತಗೊಂಡು ಬರೋದಿಕ್ಕೆ ಹೇಳಿ. ಓಕೆ ಸರ್. ಅವರೇ ಮಾಡಿದ್ದು ಅಂತ ಗೊತ್ತಿದ್ದು ಯಾಕೋ ಶೌರ್ಯ ಸುಮ್ಮನೆ ಇದೆಯಾ? ಅವ್ರನ್ನ ಹೊರಗಡೆ ಕಳ್ಸೋದಲ್ವಾ? ಇಲ್ಲಮ್ಮ, ಅವ್ರನ್ನ ಹೊರಗಡೆ ಕಳಿಸೋದಕ್ಕಿಂತ ಕಣ್ಣು ಮುಂದೆ ಇಟ್ಕೊಳ್ಳೋದೇ ತುಂಬಾ ಒಳ್ಳೇದು. ಅವರು ಮೋಕ್ಷನ ಕರ್ಕೊಂಡು ಹೋಗ್ಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಒಂದ್ ವೇಳೆ ಹೊರಗಡೆ ಕಳಿಸಿದ್ವಿ ಅಂದ್ರೆ ಇಂಥ ಪ್ರಯತ್ನಗಳನ್ನ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾರೆ. ಅದಕ್ಕಿಂತ ಶತ್ರುಗಳನ್ನ ಕಣ್ಣು ಮುಂದೆ ಇಟ್ಕೊಂಡಿದ್ರೆ ಕಂಟ್ರೋಲ್ ಮಾಡೋದು ತುಂಬಾ ಈಸಿ ಆಗತ್ತೆ. ಆಫೀಸರ್ ಹೇಳಿದ್ದು ನಿಜನಮ್ಮ. ಅವರು ಹೊರಗಡೆ ಇರೋದು ಒಳ್ಳೇದಲ್ಲ. ಕಣ್ ಮುಂದೆನೆ ಇದ್ದಾಗ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಯಾವಾಗ ಬೇಕಾದ್ರೂ ತಿಳ್ಕೋಬಹುದು. ಅದಕ್ಕೆ ಅವ್ರ ತಪ್ಪು ಏನೂ ಇಲ್ಲ ಅನ್ನೋ ಹಾಗೆ ನಂಬಿಸಿ ಅವನನ್ನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನಿನ್ನ ಯೋಚನೆಯನ್ನು ಒಳ್ಳೇದೆ, ಆದ್ರೆ ಅವರು ದುರ್ಮಾರ್ಗಿಗಳು ಕಣೋ. ಬದಲಾಗಿದ್ದಾರೆ ಅಂತ ತಿಳ್ಕೊಂಡು ಮೋಸ ಹೋದ್ವಿ. ಮತ್ತೆ ಅವರಿಂದ ನಾವು ತೊಂದರೆಗೆ ಸಿಕ್ಕಾಕೊಳ್ಳೋದು ಸರಿಯಲ್ಲ ಅನ್ಸುತ್ತೆ ಕಣೋ. ಅದಕ್ಕೂ ಎಲ್ಲ ಏರ್ಪಾಟ್ ಮಾಡಾಗಿದೆ ಅಮ್ಮ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಮ್ಗೆ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿರೋ ಅವರಿಬ್ರು ಮತ್ತೆ ಜೀವನದಲ್ಲಿ ನಮ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರು ಭಯ ಪಡೋ ಹಾಗೆ ಮಾಡಿ ಆಮೇಲೆ ಅವರನ್ನ ಆಚೆ ಕಳಿಸ್ತೀನಿ. ಸರಿಮಾ, ಏನೇ ಏರ್ಪಾಟ್ಗಳು ಮಾಡಿದ್ರು ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಒಳ್ಳೇದು. ಆಯ್ತಮ್ಮ. ಸಿದ್ದು, ಏನ್ ಮಾಡ್ತಿದ್ಯಾ? ಏನ್ ಸ್ಯಾಮ್, ಅಷ್ಟಕ್ಕೂ ಏನು ಅರ್ಥನೇ ಆಗ್ತಿಲ್ಲ. ಮೊದ್ಲಿಂದ ನಾನು ಮಾಡಿದ ಪ್ಲಾನ್ ಏನು ನಡೆದಿದ್ದೇನು? ನಾನ್ ಎಲ್ಲ ಜೊತೆಗೆ ಇದ್ಕೊಂಡೆ ಮಾಡಿದ್ರು ಎಲ್ಲ ರಿವರ್ಸ್ ಆಗೋಯ್ತು. ಅಲ್ಲಿ ಇಲ್ಲಿ ಎಲ್ಲಾ ಕಡೆ ತಿರುಗಿ ಡ್ರಗ್ಸ್ ಕೇಸ್ನ ನನ್ ಮೇಲೆ ಹಾಕಿದ್ರು. ಏನು ಅನ್ಕೊಂಡ್ರೆ ಏನೋ ನಡೆದೋಯ್ತಲ್ಲ. ಅಷ್ಟಕ್ಕೂ ಇವೆಲ್ಲ ಹೇಗ್ ನಡೀತು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸ್ಯಾಮ್. ನೀನು ಕಷ್ಟಪಟ್ಟು ಪ್ಲಾನ್ ಮಾಡಿದೆ, ಆದ್ರೆ ಆ ಪ್ಲಾನ್ ನ ತಿರುಗಿಸ್ಬಿಟ್ಟಿದ್ದು ಕಲ್ಯಾಣಿ. ಕಲ್ಯಾಣಿನ ಏನ್ ಮಾತಾಡ್ತಾ ಇದೆಯಾ ಸ್ಯಾಮ್? ಡ್ರಗ್ಸ್ ಇಟ್ಟು ಶೌರ್ಯನ್ ಏನಾದ್ರೂ ಮಾಡೋಣ ಅಂತ ನಾವ್ ಅನ್ಕೊಂಡ್ವಿ. ಆದ್ರೆ ನಮ್ ಪ್ಲಾನ್ ಗೊತ್ತಾಗಿ ಆ ಕಲ್ಯಾಣಿ ಆ ಕೇಸ್ನ ನಿನ್ ಮೇಲ್ ಬರೋ ತರ ಮಾಡಿದಾಳೆ. ಹೇಗೆ? ನಾವು ಮೋಕ್ಷಂಗ್ ಕೊಟ್ಟಿದ್ ಬೊಂಬೆಲಿ ಆಡಿಯೋ ಚಿಪ್ ಇಟ್ಟ ಹಾಗೇನೆ ಅವಳು ಬೊಂಬೆ ಕೂರ್ಸೋ ಜಾಗದಲ್ಲಿ ಕೊಟ್ಟ ಬೊಂಬೆಲಿ ಚಿಪ್ ಇಟ್ಟಿದ್ಲು. ಟೋಟಲ್ ನಮ್ ಪ್ಲಾನ್ ಅನ್ನೆಲ್ಲ ತಿಳ್ಕೊಂಡು
ಅದನ್ನ ನಮ್ಗೆ ರಿವರ್ಸ್ ಆಗೋ ತರ ಮಾಡಿದಾಳೆ. ಅವಳಿಗೆ ಏನು ಗೊತ್ತಾಗಲ್ಲ ಅಂತ ನಾವು ಅನ್ಕೊಂಡ್ವಿ. ನಮ್ಗೆ ಎಲ್ಲ ಗೊತ್ತಿರೋದು ಅವಳು ಪೆದ್ದಿ ಅಂತ ಅನ್ಕೊಂಡ್ವಿ. ಇಷ್ಟೆಲ್ಲ ನಡೀತಾ? ಹೌದು ಸಿದ್ದು, ಇದು ನಮ್ಗೆ ಅನ್ಕೊಳ್ದೆ ಬಿದ್ದಿದ್ ಹೊಡ್ತ. ಇದಕ್ಕೆಲ್ಲ ಕಾರಣ ಕಲ್ಯಾಣಿ. ಆ ಕಲ್ಯಾಣಿ ನಾರ್ಮಲ್ ಆಗಿ ಪ್ಲಾನ್ ಮಾಡಿಲ್ಲ ಸಂಪದ. ಇಷ್ಟ ದಿನ ಮಾಡಿದ್ದಲ್ಲ, ಇವಾಗ ನನ್ನ ಸರಿಯಾಗಿ ಸಿಕ್ಕಾಕ್ಸಿದಾಳೆ. ಅಂದ್ರೆ ಆ ಡ್ರಗ್ಸ್ ಏನೋ ಸಿಕ್ಬಿಡ್ತು, ಆ ಶೌರ್ಯ ತಪ್ಪಿಸ್ಕೊಂಡಿದ್ದಾನೆ ಅಂತ ನೀನ್ ಅನ್ಕೊಂಡಿದ್ಯಾ? ಶೌರ್ಯ ತಪ್ಪಿಸ್ಕೊಂಡಿರೋದ್ ನಿಜಾನೇ, ಆದ್ರೆ ನಾನ್ ಸಿಕ್ಕಾಕೊಂಡೆ. ಹೌದಾ? ಹೇಗೆ? ಡ್ರಗ್ಸ್ ಕೇಸ್ ಮಾತ್ರನೇ ಅಲ್ಲ, ನನ್ ಮೇಲೆ ಇದ್ದಿದ್ದ ಹಳೆ ಕೇಸ್ನೆಲ್ಲ ಮತ್ತೆ ಓಪನ್ ಮಾಡಿಸಿದಾನೆ. ಎಲ್ಲ ಎಲ್ಲ ಆಚೆ ತೆಗೆಸ್ದ. ಇವಾಗ ನನ್ ಮನೆಯಿಂದ ಆಚೆ ಹೋಗಕ್ಕೆ ಆಗಲ್ಲ ಸ್ಯಾಮ್. ನಾನು ಆಚೆ ಕಡೆ ಎಲ್ಲಾರು ಕಾಣಿಸಿದ್ರೆ ಕಾಣಿಸಿದ ಕಡೆ ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟಿದ್ದಾನೆ ಸ್ಯಾಮ್. ಅಂದ್ರೆ ನೀನೀಗ ಹೊರಗಡೆ ತಿರ್ಗೋ ಹಾಗಿಲ್ವಾ ಸಿದ್ದು? ಅದೇ ತಾನೇ ಹೇಳ್ತಾ ಇರೋದು. ಟೋಟಲಿ ನನ್ನ ಬ್ಲಾಕ್ ಮಾಡಿದ್ದಾನೆ ಸ್ಯಾಮ್. ಇಷ್ಟು ದಿನ ಆದಂಗಲ್ಲ, ಇನ್ ಮುಂದೆ ಯಾವುದೇ ಸ್ಟೆಪ್ ತಗೊಳ್ದೇ ಇರೋ ತರ ಮಾಡಿದ್ದಾನೆ. ಸರಿಯಾಗೇ ಮಾಡಿದ್ದಾರೆ ಸಂಪದ. ನಾವು ಅನ್ಕೊಳ್ದೇ ಇರೋ ಹಾಗೆ ಮಾಡಿದ್ದಾರೆ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಮಾಡಕ್ಕೆ ಪ್ರಯತ್ನ ಮಾಡಿದೆ ಅಂತಂದ್ರೆ ಪೊಲೀಸ್ ನನ್ನ ಕಟ್ಟಾಕ್ ಬಿಸಾಕ್ತಾರೆ. ಕಲ್ಯಾಣಿ ಬೊಂಬೆ ಹಬ್ಬ ಮಾಡೋದಿಲ್ವಾ ಅಂದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಬೊಂಬೆ ಹಬ್ಬನ ನಿನಗೋಸ್ಕರ ಮಾಡಿದ್ರೆ ಅದನ್ನ ನಮ್ಗೆ ಉಲ್ಟಾ ಹೊಡಿಸ್ತೀಯ ಕಲ್ಯಾಣಿ. ಸಿದ್ದು, ಏನೋ ಇದು? ಏನ್ ಮಾಡಿದೀರಾ? ನಿಮಗೆ ಅರ್ಥ ಆಗ್ತಿದ್ಯಾ? ಏನೂ ಗೊತ್ತಾಗ್ದಿರೋ ಹಾಗೆ ಪ್ಲಾನ್ ಮಾಡ್ತೀವಿ, ಅವ್ರ ಕೈಗೆ ಸಿಕ್ಕಾಕೊಳ್ಳಲ್ಲ ಅಂತ ಅನ್ಕೊಂಡ್ರೆ ಈ ತರ ಸಿಕ್ಕಾಕೊಂಡ್ರಲ್ಲೋ. ನಾನೇನ್ ಮಾಡ್ಲಿ ಅಕ್ಕ, ನಾನು ಕರೆಕ್ಟ್ ಆಗೇ ಪ್ಲಾನ್ ಮಾಡಿದ್ದೆ. ಆದ್ರೆ ನನ್ಗೆ ಉಲ್ಟಾ ಹೊಡೆಯೋ ತರ ಆ ಕಲ್ಯಾಣಿ ಪ್ಲಾನ್ ಮಾಡಿದ್ಲು. ಆ ಕಲ್ಯಾಣಿ ಬಗ್ಗೆ, ಆ ಶೌರ್ಯ ಬಗ್ಗೆ ಮೊದ್ಲಿಂದಾನು ನಾನು ನಿನಗೆ ಹೇಳ್ತಾನೆ ಇದೀನಿ, ಏನಾದ್ರೂ ಪ್ಲಾನ್ ಮಾಡೋದಿದ್ರೆ ಯೋಚನೆ ಮಾಡ್ಕೊಂಡ್ ಮಾಡು ಅಂತ. ಕೇಳಿದ್ಯಾ? ಇವಾಗ ನೋಡಿ ಏನಾಗಿದೆ ಅಂತ. ಅಕ್ಕ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಾವೇ ಒದ್ಲಾಡ್ತಾ ಇದ್ರೆ ನಿಂದೇನು? ಲೇ, ನಿನ್ಗೆ ಅರ್ಥ ಆಯ್ತೋ ಇಲ್ವೋ ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ಪರಿಸ್ಥಿತಿ ಎಲ್ಲ ಏನೇನೋ ಆಗೋಯ್ತು. ಎಷ್ಟ್ ಚೆನ್ನಾಗ್ ಮನೆ ಒಳಗ್ ಸೇರ್ಕೊಂಡ್ರಿ, ನೀವ್ ಅನ್ಕೊಂಡಿರೋದ್ ನಡೆಯತ್ತೆ ಅಂತ ನಾನ್ ಅನ್ಕೋತಿದ್ರೆ ಈ ತರ ಮಾಡ್ಬಿಟ್ರಲ್ಲೋ. ಏನಾದ್ರೂ ಅನ್ಕೊಳ್ಳೋ ಮುಂಚೆ, ಮಾಡೋ ಮುಂಚೆ ಯೋಚನೆ ಮಾಡ್ಬೇಕಲ್ವೇನೋ? ಅವ್ರು ನಿನ್ನ ನಂಬಿದ್ದಾರೆ ಅಂತ ನಿನಗಿಷ್ಟ ಬಂದಾಗ ಮಾಡೋದಾ? ಇವಾಗ ನೋಡಿ ಏನಾಗಿದೆ ಅಂತ. ಈ ಸಲ ಏನಾದ್ರೂ ಪ್ಲಾನ್ ಮಾಡೋ ಮುಂಚೆ ಒಂದಲ್ದೆ 10 ಸರ್ತಿ ಯೋಚನೆ ಮಾಡ್ಬಿಟ್ ಮಾಡೋ. ಎದುರಿಗಿರೋದು ಶೌರ್ಯ, ಕಲ್ಯಾಣಿ. ಅವ್ರೇನ್ ಸಾಮಾನ್ಯದವರಲ್ಲ. ಅವರಿಬ್ರು ಬುದ್ಧಿವಂತಿಕೆ ಮಿತಿ ಮೀರ್ ಹೋಗಿದೆ. ಅವರೆಷ್ಟೇ ಬುದ್ಧಿವಂತರಾದ್ರೂ ಏನೋ ಒಂದು ವೀಕ್ನೆಸ್ ಇದ್ದೇ ಇರುತ್ತಕ್ಕ. ನನಗೆ ಈ ತರ ನೋವು ಕೊಟ್ಟ ಮೇಲೂ ನಾನು ಈ ತರ ನೋಡ್ಕೊಂಡು ಹೇಗ್ ಕೂರ್ಲಿ? ಏಟಿಗೆ ತಿರುಗೇಟ್ ವಾಪಸ್ ಕೊಟ್ಟೆ ಕೊಡ್ತೀನಿ. ನನ್ ಮೇಲೇನೆ ಗೆದ್ಬಿಟ್ರು ಅಂತ ಅವ್ರು ತುಂಬಾ ಆನಂದ ಪಡ್ತಾ ಇರ್ತಾರೆ. ಆದ್ರೆ ಅವ್ರ ಆನಂದ ತುಂಬಾ ದಿನ ಇರೋದಿಲ್ಲ. ನನ್ ಏನೇ ಮಾಡಿದ್ರು ಆ ಶೌರ್ಯನ, ಕಲ್ಯಾಣಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅವ್ರ ಅಂತ್ಯ ನೋಡ್ತೀನಿ. ಏನಿದು ಆಫೀಸರ್ ಅವರೇ,
ಕನ್ನಡಿ ಮುಂದೆ ನಿಂತು ಅಂದವಾಗಿರೋ ನೀವು ಇನ್ನೂ ಅಂದ ಹೆಚ್ಚಿಸ್ಕೋತಿದ್ದೀರಾ? ಯಾರ ಪ್ರೀತಿಲಾದ್ರೂ ಬಿದ್ದಿದ್ದೀರಾ ಹೇಗೆ? ಹೌದು, ಬಿದ್ದಿದ್ದೀನಿ. ಕಲ್ಯಾಣಿ ಅನ್ನೋ ನಮ್ಮವಳ ಪ್ರೀತಿಲಿ ಬಿದ್ದಿದ್ದೀನಿ. ಅವಳೊಬ್ಳನ್ ಮಾತ್ರನೇನಾ ಅಥವಾ ಹೊಸದಾಗಿ ಯಾರ ಮೇಲಾದ್ರೂ ಆಗಿದ್ಯಾ? ಇಷ್ಟ ಅಂದವಾಗಿರೋ ಹೆಂಡತಿ ಇರಬೇಕಾದ್ರೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಅವಶ್ಯಕತೆ ಏನಿದೆ ಹೇಳು? ನೀನಿಷ್ಟ ಅಂದವಾಗಿದ್ರೆ ಯಾರೇ ಎಷ್ಟೇ ಅಂದವಾಗಿದ್ರು ಏನು ಪ್ರಯೋಜನ ಇಲ್ಲ. ಅಬ್ಬಾ, ನಿಜನಾ? ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಅದು ಈ ಟೈಮಲ್ಲಿ ಹೊರಗಿನ ಕತ್ಲು ಒಳಗ್ ಬರ್ಬೇಕು ಅಂತ ಹಠ ಮಾಡ್ತಿರುವಾಗ ಹಗ್ಲೆಲ್ಲ ನೆನ್ಪಾಗದೆ ಇರೋ ಹೆಂಡತಿ ಅಂದ ರಾತ್ರಿ ಹೊತ್ತು ಮಾತ್ರ ನೆನ್ಪಾಗುತ್ತೆ ಈ ಗಂಡಸ್ರಿಗೆ. ಯಾಕ ಆತರ? ಹಗಲೆಲ್ಲ ಮನೆ ಕೆಲಸದಲ್ಲಿ, ಅಡಿಗೆ ಕೆಲಸದಲ್ಲಿ ಸುಸ್ತಾಗಿ ಸಾಯಂಕಾಲ ಗಂಡ ಮನೆಗೆ ಬರೋ ಸಮಯಕ್ಕೆ ಅಂದವಾಗಿ ರೆಡಿಯಾಗಿ ಎದುರು ನೋಡ್ತಿರ್ತೀಯಲ್ಲ, ಅದಕ್ಕೆ. ಈ ಟೈಮಲ್ಲಿ ನೀನ್ ನಿಜವಾಗ್ಲೂ ಅಂದವಾಗಿ ಕಾಣ್ತೀಯ. ಅಬ್ಬಬ್ಬಾ, ಮಾತು ತುಂಬಾ ಚೆನ್ನಾಗಿ ಆಡೋದ್ ಕಲ್ತಿದ್ದೀರಾ. ಆದ್ರೆ ನೀವು ನಾನು ಅನ್ಕೊಂಡಿರೋ ಅಷ್ಟು ಬುದ್ಧಿವಂತರಂತೂ ಅಲ್ಲ. ಹಲೋ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ನಾನು ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲದರಲ್ಲೂ ಫಸ್ಟು. ಅದಕ್ಕೆ ಪೊಲೀಸ್ ಕೆಲಸ ಸಿಕ್ಕಿರೋದು ನನಗೆ. ಓದಿರೋದನ್ನ ಬರೆದ್ ಮಾತ್ರಕ್ಕೆ ಅದನ್ನ ಬುದ್ಧಿವಂತಿಕೆ ಅನ್ಕೊಂಡ್ರೆ ಹೇಗೆ? ನೀವು ಅಷ್ಟು ಬುದ್ಧಿವಂತ ಆಗಿದ್ರೆ ಎಲ್ಲಿ ನಾನ್ ಮಾಡಿದ್ಯೆಲ್ಲ ಮಾಡಿ ಮಾಡ್ತೀನಿ. ಚಾಲೆಂಜು? ಸರಿ, ನಾನ್ ಮಾಡ್ದಾಗ ಮಾಡಿ. ಸೋತ್ರೆ 100 ಬಸ್ಗೆ ಹೊಡಿಬೇಕು. ಓಕೆ. ಜಾಗ ಬಿಡಿ. ಇಷ್ಟೇನಾ? ನೋಡ್ತಿರೋ. ವಾಟ್ ನೆಕ್ಸ್ಟ್? ಸೋದೋದ್ರಿ. ಚೀಟಿಂಗ್ ಇದು ಮೋಸ. ಹೀಗ್ ಮಾಡ್ತೀನಿ ಅಂತ ಮೊದಲೇ ಹೇಳಿರ್ಲಿಲ್ಲ. ಎಲ್ಲ ಹೇಳಕ್ಕಾಗಲ್ಲ ಆಫೀಸರ್. ಬಸ್ಗೆ ಹೊಡಿರಿ. ಕಲ್ಯಾಣಿ, ಈಗ ಹೊಡಿರಿ. ಇನ್ ಸ್ವಲ್ಪ
ಏನಾಯ್ತು? ಏನು ಶಾಕ್ ಆಯ್ತಾ? ಮತ್ತೆ ನನಗೆ ಮೋಸ ಮಾಡ್ತೀಯಾ? ನಿನ್ನ ನೀವ್ ಮಾಡಿದ ಮೋಸಕ್ಕಿಂತ ನಾನ್ ಮಾಡಿದ್ದೇನು ಮೋಸ ಅಲ್ಲ ಬಿಡಿ. ಏನು ನಾನ್ ಮೋಸ ಮಾಡದ್ನ? ಅವತ್ತು ನೀವು ಚಾಲೆಂಜ್ ಹಾಕಿ ಬೇಕು ಅಂತ ಸೋತ್ ಹೋಗಿ ಮೋಸ ಮಾಡ್ಲಿಲ್ವಾ? ಅಲ್ನೋಡಿ, ಹೇಳ್ಕೊಂಡ್ರಿ ನೀವೇ ಸೋತೋಗಿದ್ದು. ಸೋಲ್ತೀನಿ ಅಂತ ಗೊತ್ತಿದ್ದೆ ಮುತ್ತು ಕೊಟ್ಟಿದ್ದು. ಓ, ಅದಕ್ಕೋಸ್ಕರ ಟಿಟ್ ಫಾರ್ ಟಾಟಾ ಇದು. ನಿನ್ನ ಸರಿ 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 ಸರಿ